ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೊಟ್ಟೆಯ ಭಾಗದಲ್ಲಿನ ಕೊಬ್ಬು ದೇಹದ ಇತರ ಭಾಗದ ಕೊಬ್ಬಿಗಿಂತ ಡೇಂಜರಸ್ ಅಂತಾರೆ ವೈದ್ಯರು. ಹೀಗಾಗಿ ಸೊಂಟವನ್ನು ಸುತ್ತಿಕೊಂಡ ವಿಪರೀತ ಬೊಜ್ಜು ಇಳಿಸಲು ಕೆಲವು ಸಲಹೆ ಹಾಗೂ ಉಪಯುಕ್ತ ಮಾಹಿತಿ ಇಲ್ಲಿದೆ ನೋಡಿ. ತೂಕ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು ನಿಜ. ಬಾಡಿ ಮಾಸ್ ಇಂಡೆಕ್ಸ್ BMI ತೂಕದ ಸ್ಥಿತಿಯನ್ನ ವರ್ಗೀಕರಿಸಲು ಬಹಳ ಹಿಂದಿನಿಂದಲೂ ಮಾನದಂಡವಾಗಿದೆ. ಹೊಟ್ಟೆಯ ಕೊಬ್ಬು ಹಾಗೂ ದೇಹದ ಇತರ ಭಾಗಗಳಲ್ಲಿನ ಕೊಬ್ಬಿನ ವಿಷಯಕ್ಕೆ ಬಂದ್ರೆ ಈ ಎರಡು ಪರಿಸ್ಥಿತಿಗಳ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳೋದು ಆರೋಗ್ಯದ ಅಪಾಯಗಳನ್ನ ನಿಖರವಾಗಿ ನಿರ್ಣಯಿಸಲು ಮತ್ತು ಆರೋಗ್ಯಕರ ಜೀವನಕ್ಕಾಗಿ ಪರಿಣಾಮಕಾರಿ ತಂತ್ರಗಳನ್ನ ಅಭಿವೃದ್ಧಿಪಡಿಸಲು ಅತ್ಯಗತ್ಯ. ಎರಡೂ ಕೂಡ ಗಮನಾರ್ಹ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ್ರೂ ಹೊಟ್ಟೆಯೊಳಗೆ ಆಳವಾಗಿ ಸಂಗ್ರಹವಾಗಿರುವ ಕೊಬ್ಬು ಇದನ್ನ ಒಳಾಂಗಗಳ ಕೊಬ್ಬು ಅಂತ ಕರೆಯಲಾಗುತ್ತೆ. ಇದು ವಿಶಿಷ್ಟ ಮತ್ತು ಪ್ರಬಲ ಅಪಾಯಗಳನ್ನುಂಟು ಮಾಡುತ್ತೆ. ಹೊಟ್ಟೆಯ ಕೊಬ್ಬು ಏಕೆ ಹಾನಿಕಾರಕ? ಹೊಟ್ಟೆಯ ಕೊಬ್ಬು ವಿಶೇಷವಾಗಿ ಆಂತರಿಕ ಅಂಗಗಳ ಸುತ್ತಲೂ ಸಂಗ್ರಹವಾಗುವ ಒಳಾಂಗಗಳ ಕೊಬ್ಬು ದೇಹದ ಇತರ ಭಾಗಗಳಲ್ಲಿ ಸಂಗ್ರಹವಾಗಿರುವ ಕೊಬ್ಬಿಗಿಂತ ಹೆಚ್ಚು ಹಾನಿಕಾರಕ ಅಂತ ಪರಿಗಣಿಸಲಾಗಿದೆ. ಚರ್ಮದ ಕೆಳಗೆ ಇರುವ ಸಬ್ಕ್ಯುಟೇನಿಯಸ್ ಕೊಬ್ಬಿನಂತಲ್ಲದೆ ಒಳಾಂಗಗಳ ಕೊಬ್ಬು ಚಯಾಪಚಯ ಕ್ರಿಯೆಯಲ್ಲಿ ಸಕ್ರಿಯವಾಗಿರುತ್ತೆ ಮತ್ತು ಹೃದಯ ಹಾಗೂ ರಕ್ತನಾಳಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುವ ಉರಿಯೂತದ ರಾಸಾಯನಿಕಗಳು ಮತ್ತು ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ಹೆಚ್ಚುವರಿ ಹೊಟ್ಟೆಯ ಕೊಬ್ಬು ಅಧಿಕ ರಕ್ತದೊತ್ತಡ, ಪರಿಧಮನಿಯ ಅಪಧಮನಿ ಕಾಯಿಲೆ ಮತ್ತು ಪಾರ್ಶ್ವವಾಯು ಸೇರಿದಂತೆ ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನ ಹೆಚ್ಚಿಸುತ್ತೆ. ಸಾಮಾನ್ಯ ಚಯಾಪಚಯ ಕ್ರಿಯೆಗಳನ್ನ ಅಡ್ಡಿಪಡಿಸುತ್ತೆ. ಇದು ಇನ್ಸುಲಿನ್ ಪ್ರತಿರೋಧ, ಅಧಿಕ ಕೊಲೆಸ್ಟ್ರಾಲ್ ಮತ್ತು ಮೆಟಬಾಲಿಕ್ ಸಿಂಡ್ರೋಮ್ಗೆ ಸಹ ಕೊಡುಗೆ ನೀಡುತ್ತೆ. ಇದು ಹೃದಯ ಸಮಸ್ಯೆಗಳ ಅಪಾಯವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಈ ಕೊಬ್ಬು ಯಕೃತ್ತು ಮತ್ತು ಮೇದೋಜೀರಕ ಗ್ರಂಥಿಯಂತಹ ಪ್ರಮುಖ ಅಂಗಗಳನ್ನ ಸುತ್ತುವರೆದಿರೋದ್ರಿಂದ ಇದು ಸಾಮಾನ್ಯ ಚಯಾಪಚಯ ಕ್ರಿಯೆಗಳನ್ನ ಅಡ್ಡಿಪಡಿಸುತ್ತೆ. ನಿಯಮಿತ ವ್ಯಾಯಾಮ, ಸಮತೋಲಿತ ಆಹಾರ, ಸಾಕಷ್ಟು ನಿದ್ದೆ ಮತ್ತು ಒತ್ತಡ ನಿಯಂತ್ರಣದ ಮೂಲಕ ಹೊಟ್ಟೆಯ ಕೊಬ್ಬನ್ನ ನಿರ್ವಹಿಸೋದು ನೋಟಕ್ಕೆ ಮಾತ್ರವಲ್ಲದೆ ದೀರ್ಘಕಾಲೀನ ಹೃದಯ ಆರೋಗ್ಯಕ್ಕೂ ಮುಖ್ಯವಾಗಿದೆ. ಬೇರೆ ರೀತಿಯಲ್ಲಿ ಹೇಳೋದಾದ್ರೆ ಒಂದೇ ತೂಕ ಹೊಂದಿರುವ ಇಬ್ಬರು ವ್ಯಕ್ತಿಗಳು ತಮ್ಮ ದೇಹದಲ್ಲಿ ಕೊಬ್ಬು ಎಲ್ಲಿ ಸಂಗ್ರಹವಾಗಿದೆ ಎಂಬುದರ ಆಧಾರದ ಮೇಲೆ ಹೃದಯ ರಕ್ತನಾಳದ ಕಾಯಿಲೆ ಮತ್ತು ಮಧುಮೇಹವನ್ನ ಅಭಿವೃದ್ಧಿಪಡಿಸುವ ವಿಭಿನ್ನ ಅಪಾಯಗಳನ್ನ ಹೊಂದಿರಬಹುದು. ಸೊಂಟದ ಸುತ್ತಳತೆಯನ್ನ ಅಳೆಯೋದು ಒಳಾಂಗಗಳ ಕೊಬ್ಬಿನ ಪ್ರಮಾಣವನ್ನ ಅಂದಾಜು ಮಾಡಲು ಸರಳ ಮತ್ತು ಪರಿಣಾಮಕಾರಿ ಮಾರ್ಗವಾಗಿದೆ. ಹೆಚ್ಚಿನ ಸೊಂಟದ ಸುತ್ತಳತೆಯು ಹೆಚ್ಚುವರಿ ಹೊಟ್ಟೆಯ ಕೊಬ್ಬಿನ ಬಲವಾದ ಸೂಚಕವಾಗಿದೆ ಮತ್ತು ಸಾಮಾನ್ಯ BMI ಹೊಂದಿರುವ ವ್ಯಕ್ತಿಗಳಿಗೂ ಸಹ ಆರೋಗ್ಯ ಸಮಸ್ಯೆಗಳ ಹೆಚ್ಚಿನ ಅಪಾಯಕ್ಕೆ ಸಂಬಂಧಿಸಿದೆ. ಹೆಚ್ಚಿನ ಅಪಾಯದ ಸೊಂಟದ ಅಳತೆಗಳಿಗೆ ಸಾಮಾನ್ಯ ಮಾರ್ಗಸೂಚಿಗಳು ಹೀಗಿವೆ. ರಾಷ್ಟ್ರೀಯ ಆರೋಗ್ಯ ಸಂಸ್ಥೆ ಪ್ರಕಾರ ಮಹಿಳೆಗೆ 35 ಇಂಚುಗಳಿಗಿಂತ ಹೆಚ್ಚು ಅಥವಾ ಪುರುಷನಿಗೆ 40 ಇಂಚುಗಳಿಗಿಂತ ಹೆಚ್ಚಿನ ಅಳತೆಗಳು ಹೃದಯ ಕಾಯಿಲೆ ಮತ್ತು ಟೈಪ್ 2 ಮಧುಮೇಹವನ್ನ ಅಭಿವೃದ್ಧಿಪಡಿಸುವ ಅಪಾಯವನ್ನ ಹೆಚ್ಚಿಸುತ್ತವೆ. ಹೊಟ್ಟೆಯ ಕೊಬ್ಬಿಗೆ ಕಾರಣಗಳು. ಅತಿಯಾದ ಸಕ್ಕರೆ ಸೇವನೆ ಕೊಬ್ಬಿನ ಶೇಖರಣೆಯನ್ನ ಹೆಚ್ಚಿಸುತ್ತೆ. ವ್ಯಾಯಾಮದ ಕೊರತೆಯೂ ಕೂಡ ಇದಕ್ಕೆ ಕಾರಣವಾಗಿದೆ. ಇನ್ನು ಕಳಪೆ ನಿದ್ರೆ, ಹಾರ್ಮೋನ್ ಅಸಮತೋಲನ, ಒತ್ತಡ, ಸಂಸ್ಕರಿಸಿದ ಆಹಾರಗಳು, ಹೆಚ್ಚಿನ ಕ್ಯಾಲೋರಿಗಳು ಮತ್ತು ಅನಾರೋಗ್ಯಕರ ಕೊಬ್ಬುಗಳು ತೂಕ ಹೆಚ್ಚಳ ಹಾಗೂ ಹೊಟ್ಟೆ ಸುತ್ತ ಕೊಬ್ಬಿನ ಸಂಗ್ರಹಕ್ಕೆ ಕಾರಣವಾಗುತ್ತವೆ. ಹೊಟ್ಟೆಯ ಕೊಬ್ಬನ್ನ ಕಡಿಮೆ ಮಾಡುವ ಮಾರ್ಗಗಳು. ನಿಮ್ಮ ಹೊಟ್ಟೆಯ ಕೊಬ್ಬನ್ನ ನೀವು ನಿಯಂತ್ರಿಸಲು ಸಾಧ್ಯ. ಇದು ಆರೋಗ್ಯಕರ ಜೀವನ ಶೈಲಿಯೊಂದಿಗೆ ಪ್ರಾರಂಭವಾಗುತ್ತೆ. ಸರಿಯಾದ ಆಹಾರ ಮತ್ತು ನಿಯಮಿತ ವ್ಯಾಯಾಮ. ನಿರಂತರ ತೂಕ ನಷ್ಟಕ್ಕೆ ಕಾರಣವಾಗುವ ಯಾವುದೇ ಹಸ್ತಕ್ಷೇಪ ಹೊಟ್ಟೆಯ ಕೊಬ್ಬನ್ನ ಕಡಿಮೆ ಮಾಡುತ್ತೆ. ಆದರೆ ನಿಯಮಿತ ವ್ಯಾಯಾಮ ಒಟ್ಟಾರೆ ಹೆಚ್ಚುವರಿ ತೂಕವನ್ನ ಕಡಿಮೆ ಮಾಡೋದರ ಜೊತೆಗೆ ಹೊಟ್ಟೆಯ ಕೊಬ್ಬನ್ನು ಪ್ರಮಾಣಾನುಗುಣವಾಗಿ ಕಡಿಮೆ ಮಾಡುತ್ತೆ. ಹೊಟ್ಟೆಯ ಕೊಬ್ಬಿನ ವಿರುದ್ಧದ ಹೋರಾಟದಲ್ಲಿ ವ್ಯಾಯಾಮ ಪ್ರಮುಖ ಅಸ್ತ್ರವಾಗಿದೆ. ಆಹಾರ. ಸರಳ ಸಕ್ಕರೆಗಳು ಅಥವಾ ಸ್ಯಾಚುರೇಟೆಡ್ ಕೊಬ್ಬಿನಲ್ಲಿ ಅಧಿಕವಾಗಿರುವ ಆಹಾರಗಳನ್ನು ತಪ್ಪಿಸಿ. ಕಡಿಮೆ ಕ್ಯಾಲೋರಿಯ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ. ವ್ಯಾಯಾಮ.
ನಿಯಮಿತ ವ್ಯಾಯಾಮವನ್ನ ಖಚಿತಪಡಿಸಿಕೊಳ್ಳಿ. ಏರೋಬಿಕ್ ವ್ಯಾಯಾಮ ಹೆಚ್ಚು ಪರಿಣಾಮಕಾರಿಯಾಗಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.